ಅದಕ್ಕೆ ನಾವು ಆರ್ಥಿಕ ಸ್ವಾವಲಂಬನೆ ಮತ್ತು ಸಾಮಾಜಿಕ ಸ್ವಾವಲಂಬನೆ, ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಇದನ್ನು ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕಿದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಸುತ್ತೂರು ಮಠದವರು ಎಲ್ಲ ರೀತಿಯಲ್ಲಿ ಶಿಕ್ಷಣದ ಮೂಲಕ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರನೇ ಬಸವಾದಿ ಶರಣರಿದ್ದಾರಲ್ಲ, ನಾವು ಬಸವಣ್ಣವರನ್ನು ಬಹಳ ಗೌರವದಿಂದ ಕಾಣ್ತೀವಿ. ನಾನು ವೈಯಕ್ತಿಕವಾಗಿ ಬಸವಣ್ಣವರ ವಿಚಾರಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು, ಬಸವಣ್ಣವರ ಸ್ಟ್ರಾಂಗ್ ಫಾಲೋಯರ್. ಅದಕ್ಕೆ ನಾನು ಎಲ್ಲ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇರಬೇಕು, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇರಬೇಕು. ಯಾಕಂತಂದ್ರೆ ಬಸವಣ್ಣವರ ವಿಚಾರಗಳು ಎಲ್ರಿಗೂ ಗೊತ್ತಾಗಬೇಕು. ಬಹಳ ಜನ ಇವತ್ತು ಕೂಡ ಬಹಳ ಜನ ನಾವು ವಿದ್ಯಾವಂತರನ್ನು ನೋಡ್ತಾ ಇದ್ದೀವಿ, ಕರ್ಮ ಸಿದ್ಧಾಂತವನ್ನು ನಂಬಿಕೊಂಡಿರ್ತಕ್ಕಂಥದ್ದು ಅನೇಕ ಜನರನ್ನು ಕಾಣ್ತಾ ಇದ್ದೀವಿ. ಕರ್ಮ ಸಿದ್ಧಾಂತ, ನೀನು ಯಾಕಪ್ಪ ಬಟ್ಟೆ ಇಲ್ಲ, ನಿನ್ಗೆ ಯಾಕೆ ವಿದ್ಯೆ ಇಲ್ಲ, ನಿನ್ಗೆ ಯಾಕೆ ಕೆಲಸ ಇಲ್ಲ, ನಿನ್ಗೆ ಯಾಕೆ ಬರೀ ಕೈನಲ್ಲಿದೆಯಾ ಅಂತಂದ್ರೆ ನಮ್ಮ ಕರ್ಮ ಸ್ವಾಮಿ, ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಕರ್ಮ ನಮ್ಮ ಹಣೆಯಲ್ಲಿ ಬರೆದಿರೋದು, ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ. ಯಾರ ಹಣೆಯಲ್ಲೂ ಕೂಡ ನಿಮಗೆ ಅಂಗಿ ಇಲ್ದೇನೆ, ಚಡ್ಡಿ ಇಲ್ದೇನೆ, ಕೆಲಸ ಇಲ್ದೇನೆ ಇರುವಂತ, ಮನೆ ಇಲ್ದೇನೆ ಇರುವಂತ ಬರೆಯೋದಿಲ್ಲ. ಯಾವ ದೇವರು ಕೂಡ ಬರೆಯಲಿಕ್ಕೆ ಸಾಧ್ಯ, ಯಾವ ದೇವರು ಬರೆಯಕ್ಕೆ ಸಾಧ್ಯ ನನಗೆ. ಹಣೆ ಮೇಲೆ ನೀವು ನೋಡಪ್ಪ, ನಿಮಗೆ ವಿದ್ಯೆ ಇರಬಾರ್ದು, ನಿಮಗೆ ಕರ್ತನ ಇರಬೇಕು, ನಿನಗೆ ಗುಡಿಸಲಲ್ಲಿ ಇರಬೇಕು ಅಂತ ಬರೀತಾನ? ನನಗೆ ಮಾತ್ರ ಬರೆದ್ಬಿಟ್ನ ದೇವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿ ಅಂತ?